ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಗ್ಯಾರಂಟಿಗಳು ಚುನಾವಣೆ ಗಿಮಿಕ್ ಅಷ್ಟೇ. ಹಿಮಾಚಲ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಂದ ಸರ್ಕಾರಗಳು ದಿವಾಳಿ ಎದ್ದೋಗಿವೆ. ನಿಖಿಲ್ ಕುಮಾರಸ್ವಾಮಿ ಗಂಭೀರ ಆರೋಪ. ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ದಾಳಿ ರಾಜಕೀಯ ಪ್ರೇರಿತ. ನರೇಂದ್ರ ಮೋದಿ, ಅಮಿತ್ ಶಾ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ ಮುಖಂಡರು. ದಾಳಿ ನಿಲ್ಲಿಸದಿದ್ದರೆ ರಾಜ್ಯ ವ್ಯಾಪ್ತಿ ಉಗ್ರ ಹೋರಾಟ ಎಚ್ಚರಿಕೆ. ನಗರಸಭೆಯಲ್ಲಿ ಸಕಾಲ ಅರ್ಜಿಗಳ ವಿಲೇವಾರಿ ವಿಳಂಬ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕಡತಗಳೇ ಮಾಯ ಎಂಬ ಹೇಳಿಕೆ. ಪೌರಾಯುಕ್ತರ ವಿರುದ್ಧ ತಿರುಗಿಬಿದ್ದ ನಗರಸಭೆ ಸದಸ್ಯ. ಸೂರ್ಯನಿಂದ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ಬೆಳಕು. ಪ್ರಕೃತಿಯಲ್ಲೂ ಭೇದವಿಲ್ಲ, ಮಾನವರಲ್ಲಿ ಭೇದವಿದ್ದು ಸಾಮರಸ್ಯಕ್ಕಾಗಿ ಗುರುಚಿಂತನೆ ಅಗತ್ಯವಿದೆ. ಕೈವಾರ ಧರ್ಮಾಧಿಕಾರಿ ಡಾ ಎಂಆರ್ ಜಯರಾಮ್ ಅಭಿಮತ. ವಾರ್ತೆಗಳ ವಿವರ. ಕಾಂಗ್ರೆಸ್ ಗ್ಯಾರಂಟಿಗಳು ಚುನಾವಣೆ ಗಿಮಿಕ್ ಅಷ್ಟೇ. ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣ ಕಾಂಗ್ರೆಸ್ ಸರ್ಕಾರಗಳ ಗ್ಯಾರಂಟಿ ಸ್ಕೀಮ್ಗಳಿಂದ ದಿವಾಳಿ ಎದ್ದೋಗಿವೆ ಎಂದು ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ನಗರದ ಬೈರೇಗೌಡ ನಗರದಲ್ಲಿ ಹಮ್ಮಿಕೊಂಡಿದ್ದ ಜನರೊಂದಿಗೆ ಜನತಾದಳ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿ ಮಾತನಾಡಿ, ವಸತಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಮೂಲಕ ಪರ್ಸೆಂಟೇಜ್ ರಾಜಕಾರಣ ಗ್ಯಾರಂಟಿ ಕೊಡುವುದು ತಪ್ಪು ಅಂತ ನಾನು ಹೇಳೋದಿಲ್ಲ. ಕೆಲವೊಂದು ಸಮುದಾಯ ವರ್ಗ ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ. ಅಂತಹವರಿಗೆ ಗ್ಯಾರಂಟಿ ಯೋಜನೆ ಕೊಡುವುದರಿಂದ ಸರ್ಕಾರದ ಗಂಟೆನೂ ಹೋಗುವುದಿಲ್ಲ ಎಂದು ಅವರು ಕಿಡಿಕಾರಿದ್ರು. ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಯಲ್ಲಿ ಜನತೆ ನಮಗೆ ಜನತಾದಳ ಪಕ್ಷಕ್ಕೆ ಹಲವಾರು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬೆನ್ತಟ್ಟಿದ್ದಾರೆ. ಹಲವಾರು ಸಂದರ್ಭದಲ್ಲಿ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ನನಗೆ ಇವತ್ತು ಸಂಪೂರ್ಣ ಒಂದು ವಿಶ್ವಾಸ ಇದೆ. ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಸೇರಿದಂತೆ 11 ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ. 11 ವಿಧಾನಸಭಾ ಕ್ಷೇತ್ರದಲ್ಲಿ ನಾನೀಗಾಗಲೇ ಮನಸ್ಸಲ್ಲಿ ಒಂದು ಲೆಕ್ಕ ಇಟ್ಕೊಂಡಿದ್ದೇನೆ. ಕನಿಷ್ಠ ಪಕ್ಷ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಜನತಾ ಪಕ್ಷದ ಬಾವುಟವನ್ನು ಆರಿಸ್ತಕ್ಕಂಥದ್ದು ಬಹಳ ದೂರದ ಮಾತೇನಲ್ಲ, ಕಷ್ಟದ ಸಂಗತಿ ಏನಲ್ಲ. ಅದಕ್ಕೆ ಅಭ್ಯರ್ಥಿಗಳು ತಯಾರಾಗಬೇಕು. ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರು ಇದೇ ಉರುಪಿನಿಂದ ಪಕ್ಷ ಕಟ್ಟಬೇಕು. ಸನ್ಮಾನ್ಯ ಕುಮಾರಣ್ಣವರು ಒಂದು ಮಾತನ್ನ ಇತ್ತೀಚೆಗೆ ಸಾರ್ವಜನಿಕ ವಲಯದಲ್ಲಿ, ಸಾರ್ವಜನಿಕ ವೇದಿಕೆಯಲ್ಲಿ ಹೊರಗಾಕಿದ್ದಾರೆ. ಕುಮಾರಣ್ಣವರು ಒಂದು ಮಾತನ್ನು ಹೇಳಿದ್ದಾರೆ ನೋಡಿ, ಇವತ್ತು ನಾವು ಅಲಯನ್ಸ್ ಪಕ್ಷದಲ್ಲಿದ್ದೇವೆ. NDA ಮಿತ್ರಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷ ನಮ್ಮ ಬೆಂಬಲವನ್ನ ಕಳೆದ ಸಂಸತ್ ಚುನಾವಣೆಯಲ್ಲಿ ತೋರಿಸಿದ್ದೇವೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು, ರಾಜ್ಯ ನಾಯಕರು, ತಳಮಟ್ಟದ ಕಾರ್ಯಕರ್ತರು ಕೂಡ ಇವತ್ತು ನಮಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಿನಿಂದ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ಹಿಂದೆ ನಾವು ಸ್ವತಂತ್ರವಾಗಿ ಚುನಾವಣೆಯನ್ನೇ ಎದುರಿಸ್ತಾ ಇದ್ವಿ. ಆಗ ಕೆಲವೊಂದಷ್ಟು ಕಡೆ ಅಭ್ಯರ್ಥಿಗಳ ಮನಸ್ಸಿನಲ್ಲಿ 6 ತಿಂಗಳಿದ್ದಂಗೆ ನಾವು ಚುನಾವಣೆಗೆ ಒಂದ್ ಸ್ವಲ್ಪ ವೇಗ ತಗೊಂಡ್ರೆ ಆಯ್ತು, ಅಲ್ಲಿವರೆಗೂ ಯಾಕೆ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಗ್ರೌಂಡ್ಗೆ ಹೋಗ್ಬೇಕು ಅಂತಕ್ಕಂಥದ್ದಿತ್ತು. ಆದ್ರೆ ಈಗ ಪರಿಸ್ಥಿತಿ ಆಗಿಲ್ಲ. ಈಗ ನಾವು ಟಿಕೆಟ್ ಅನ್ನ ಜೆಡಿಎಸ್ ಬಿಜೆಪಿ ಮೈತ್ರಿ ಶಾಶ್ವತವಾಗಿ ಇರಲಿದೆ. 2025ರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆ ಮಾಡಲಿದ್ದೇವೆ. ಕುಮಾರಣ್ಣ ಸಿಎಂ ಆಗಬೇಕು ಎಂಬುದು ನಮ್ಮ ಅಪೇಕ್ಷೆ ಅಲ್ಲ, ಇದು ಕಾರ್ಯಕರ್ತರ ಅಪೇಕ್ಷೆ ಎಂದು ತಿಳಿಸಿದ ನಿಖಿಲ್ ಕುಮಾರಸ್ವಾಮಿ, ಕೋಲಾರ ಜಿಲ್ಲೆಗೆ ಎಚ್.ಡಿ. ದೇವೇಗೌಡರು ಹಾಗೂ ಕುಮಾರಣ್ಣನವರು ನೀಡಿದ ಕೊಡುಗೆಗಳ ಬಗ್ಗೆ ಕಾರ್ಯಕರ್ತರಿಗೆ ತಿಳಿಸಿದರು. 2006ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಯರಗೋಳ್ ಡ್ಯಾಂ ಯೋಜನೆಗೆ ಶಂಕುಸ್ಥಾಪನೆ ಮಾಡಲಾಗಿತ್ತು. 300 ಎಕರೆ ಪ್ರದೇಶದಲ್ಲಿ ಯರಗೋಳ್ ಗ್ರಾಮದ ಬಳಿ ವ್ಯರ್ಥವಾಗಿ ತಮಿಳುನಾಡಿಗೆ ಹರಿದು ಹೋಗುತ್ತಿದ್ದ ನೀರಿಗೆ ಅಡ್ಡಲಾಗಿ ನಿರ್ಮಿಸಿದ ಡ್ಯಾಂನಿಂದ 3 ತಾಲೂಕಿನ ಜನರ ಕುಡಿಯುವ ನೀರಿನ ಬವಣೆ ತೀರಿಸುತ್ತಿದೆ ಎಂದರು. ಇದಕ್ಕೂ ಮೊದಲು ನಿಖಿಲ್ ಕುಮಾರಸ್ವಾಮಿ ಅವರು ಬಂಗಾರಪೇಟೆಯ ಕೆಂಪೇಗೌಡ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಹಾಗೂ ಡಾ ಬಿ.ಆರ್. ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಇದೇ ವೇಳೆ ಬೃಹತ್ ಬೈಕ್ ರ್ಯಾಲಿ ಮತ್ತು ಎತ್ತಿನ ಗಾಡಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರೋಡ್ ಶೋ ಮೂಲಕ ಪಕ್ಷದ ಕಾರ್ಯಕರ್ತರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು.
ಈ ಸಂದರ್ಭದಲ್ಲಿ ಸಂಸದರಾದ ಮಲ್ಲೇಶ್ ಬಾಬು, ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯರಾದ ಇಂಜನಾ ಗೋವಿಂದರಾಜು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಆರ್ ಚೌಡಾರೆಡ್ಡಿ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ರಶ್ಮಿ ರಾಮೇಗೌಡ, ಮುಖಂಡರಾದ ಕೆಬಿ ಗೋಪಾಲಕೃಷ್ಣ, ಡಿವಿ ರಮೇಶ್, ಗಾಯತ್ರಿ, ಮುತ್ತಪ್ಪ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿರವರ ಮೇಲೆ ಇಡಿ ದಾಳಿಯನ್ನ ಖಂಡಿಸಿ ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಇದೇ ಸಮಯದಲ್ಲಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ, ಅಮಿತ್ ಶಾ ಫೋಟೋಗಳು ಹಾಗೂ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಈ ದಾಳಿಯನ್ನು ನಿಲ್ಲಿಸದೇ ಇದ್ರೆ ರಾಜ್ಯವ್ಯಾಪ್ತಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ರು. ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಚುನಾವಣೆ ಮೂಲಕ ಗೆಲ್ಲಲು ಆಗದೆ ನಮ್ಮ ರಾಜ್ಯದ ಶಾಸಕರ ಹಾಗೂ ಸಂಸದರ ಮನೆಗಳ ಮೇಲೆ ಐಟಿ ಹಾಗೂ ಇಡಿ ದಾಳಿಗಳನ್ನು ಮಾಡಿಸಿ ಅವರ ಶಕ್ತಿ ಕುಗ್ಗಿಸುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿರುವ 224 ಶಾಸಕರ ಪೈಕಿ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಿರುವ ಶಾಸಕ ಎನ್ ಸುಬ್ಬಾರೆಡ್ಡಿ ಇಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ಶಾಸಕರ ಮನೆ ಮೇಲೆ ಕಿಡಿಗೇಡಿಗಳು ಅವರನ್ನು ನೇರವಾಗಿ ಎದುರಿಸಲು ಶಕ್ತಿ ಇಲ್ಲದೆ ಇಂತಹ ದಾಳಿಗಳನ್ನು ನಡೆಸುತ್ತಿದ್ದಾರೆ. ಅವರು ಯಾವುದೇ ಅಕ್ರಮ ಆಸ್ತಿಗಳನ್ನು ಹೊಂದಿಲ್ಲ. ಅವರು ಏನೇ ಮಾಡಿದರೂ ಕಾನೂನು ವ್ಯಾಪ್ತಿಯಲ್ಲಿ ಮಾಡುತ್ತಾರೆ ಎಂದು ಪ್ರತಿಭಟನಾ ನಿರತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಪಷ್ಟ ನಿದರ್ಶನವಾಗಿದೆ. ಯಾವುದೇ ಒಂದು ಹಗರಣವಿಲ್ಲದೆ ಸುಮಾರು 13 ವರ್ಷಗಳ ಕಾಲ ಸದನದ ಒಳಗೂ ಮತ್ತು ಹೊರಗೂ ಯಾವುದೇ ಕಪ್ಪುಚ್ಯುತಿ ಇಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಮಾಡಿರ್ತಕ್ಕಂಥ ಒಬ್ಬ ಏಕೈಕ ಶಾಸಕ ಸುಬ್ಬಾರೆಡ್ಡಿ ಅವರು. ಎಲ್ಲಿ ಮಂತ್ರಿ ಆಗ್ತಾರೋ ಅನ್ನುವಂತಹ ಒಂದು ದುರುದ್ದೇಶದಿಂದ ಈ ಒಂದು ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಒಟ್ಟಾರೆ ಬೆಳಗ್ಗೆ ಅವರ ಮನೆಯ ಮೇಲೆ ದಾಳಿಯಾಗಿದೆ. ಸುಬ್ಬಾರೆಡ್ಡಿ ಅವರಿಗೆ ನಾವು ದಾಳಿ ಮಾಡ್ತಕ್ಕಂಥ ಒಂದು ವಿಚಾರ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಗೊತ್ತಿಲ್ಲ. ಇದು ಕಾರ್ಯಕರ್ತರ ಒಂದು ವಿವೇಚನೆಯಿಂದ ಮಾಡಿರ್ತಕ್ಕಂಥ ಒಂದು ದೊಡ್ಡ ಹೋರಾಟ. ಇನ್ನು ಮುಂದಿನ ದಿನಗಳಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಹೋರಾಟವೇ ಒಂದು ಅಸ್ತ್ರ. ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯವಾದಾಗ ನಾವು ಮನೆಯಲ್ಲಿದ್ದರೆ ಆಗೋದಿಲ್ಲ. ನಮ್ಮ ಶಾಸಕರ ಒಂದು ಗೌರವಕ್ಕೆ ಚ್ಯುತಿ ತಂದಿದ್ದಾರೆ ಕೇಂದ್ರ ಸರ್ಕಾರ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು. ಈಗಾಗಲೇ ನಾನು ಆವಾಗಲೇ ಹೇಳಿದೆ, ಇದಕ್ಕೆ ಒಂದು ದೊಡ್ಡ ಹುನ್ನಾರ. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಾಗೇಪಲ್ಲಿ ಬಿಜೆಪಿಗೆ ಬಹುಮತ ಇಲ್ಲದೇ ಇರತಕ್ಕಂಥ ಒಂದು ಕುತಂತ್ರ. ಇಷ್ಟು ನಮ್ಮ ಶಾಸಕರು 2018ರಲ್ಲಿ ಆಪರೇಷನ್ ಕಮಲಕ್ಕೆ ತುತ್ತಾಗದೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಶ್ರಮಿಸಿದ್ದಾರೆ. ಆದ್ದರಿಂದ ಬಿಜೆಪಿ ಪಕ್ಷದವರು ಇಡಿ ಮತ್ತು ಐಟಿಯನ್ನು ದುರ್ಬಳಕೆ ಮಾಡಿಕೊಂಡು ದಾಳಿ ಮಾಡುವುದರ ಮೂಲಕ ಸೇಡನ್ನು ತೀರಿಸಿಕೊಳ್ಳುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಮತದಾರರು ತಕ್ಕ ಪಾಠ ಕಲಿಸುತ್ತಾರೆಂದು ಕಾಂಗ್ರೆಸ್ ಮುಖಂಡರು ಆಕ್ರೋಶ ಹೊರಹಾಕಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಈಗ ಅಕ್ಷರಶಃ ನರಕ ಸಭೆಯಾಗಿ ಮಾರ್ಪಟ್ಟಿದೆ ಎನಿಸುತ್ತಿದೆ. ಒಂದು ಕಡೆ ಆಡಳಿತ ಪಕ್ಷದವರು ತೃಪ್ತಿಯಾಗಿಲ್ಲ, ಮತ್ತೊಂದು ಕಡೆ ವಿರೋಧ ಪಕ್ಷದ ಸದಸ್ಯರ ಕೆಲಸಗಳು ಆಗುತ್ತಿಲ್ಲ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹೇಳೋರಿಲ್ಲ, ಕೇಳೋರಿಲ್ಲ. ಸಕಾಲ ಅರ್ಜಿಗಳಿಗೆ ಉತ್ತರಗಳಿರಲಿ, ಕಡತಗಳೇ ಮಾಯವಾಗಿ ಬಿಟ್ಟಿವೆ ಅನ್ನೋ ಹೇಳಿಕೆಗಳನ್ನ ಅಧಿಕಾರಿಗಳೇ ನೀಡುತ್ತಿದ್ದು, ಇವರ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಈಗ ಲಂಗು ಲಗಾಮಿಲ್ಲದಂತಾಗಿದೆ. ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಆಡಳಿತ ಮಂಡಳಿಯ ಹಿಡಿತವೂ ಇಲ್ಲ, ಈ ಕಡೆ ಸರ್ಕಾರದ ಹಿಡಿತವೂ ಇಲ್ಲದಂತಾಗಿದೆ. 3 ದಿನಗಳ ಹಿಂದೆ ಮಾಜಿ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ತಮ್ಮ ಸ್ವಪಕ್ಷದ ಅಧ್ಯಕ್ಷರ ವಿರುದ್ಧವೇ ಸುದ್ದಿಗೋಷ್ಠಿ ನಡೆಸಿ ನಗರಸಭೆ ಆಡಳಿತದ ವೈಖರಿ ಬಗ್ಗೆ ಬೆತ್ತಲು ಮಾಡಿದ್ರು. ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿರೋಧ ಪಕ್ಷದ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಮಾತನಾಡಿ, ಸಕಾಲದಲ್ಲಿ ಅರ್ಜಿ ಹಾಕಿದ್ರೆ 7 ದಿನಗಳೊಳಗೆ ಮಾಹಿತಿ ನೀಡಬೇಕು, ಜನರ ಕೆಲಸಗಳಾಗಬೇಕು. ಆದರೆ 70 ದಿನಗಳಾದರೂ ಉತ್ತರವೇ ಇಲ್ಲ. ಒತ್ತಡ ಹಾಕಿ ಕೇಳಿದರೆ ಕಡತಗಳೇ ಇಲ್ಲ ಎಂಬ ಉತ್ತರ ಕೊಡುತ್ತಿದ್ದಾರೆ. ಅಧಿಕಾರಿಗಳ ದರ್ಪ ಹೆಚ್ಚಾಗಿದೆ. ಆ ಕಡೆ ಅಧ್ಯಕ್ಷರ ಭಯವೂ ಇಲ್ಲ, ಈ ಕಡೆ ಶಾಸಕರ ಭಯವೂ ಇಲ್ಲದಂತಾಗಿದೆ. ಸ್ವೀಕೃತಿ ಮಾಡಿದ ತಕ್ಷಣ 7 ದಿವಸದೊಳಗೆ ಅವ್ರು ಈ ಖಾತಾ ಕೊಟ್ಬಿಡ್ಬೇಕು ಮಾಡಿ ಎಲ್ಲ ಪ್ರೊಸೀಡಿಂಗ್ಸ್ ಮುಗಿದು. ಆದರೆ ಇಲ್ಲಿ 7 ದಿವಸ ಅಲ್ಲ 70 ದಿವಸ ಆದರೂ ಕೂಡ ಕೊಡೋಕ್ಕಾಗ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕೇಳಿದ್ರ ಬಗ್ಗೆ ಸುಸ್ತಾಗಿ ಸುಮಾರು ದಿನ. ನಾನು ಇವಾಗ ಒಂದು ಸಣ್ಣ ಉದಾಹರಣೆ, ಬಿ ಖಾತಾ ಮಾಡೋದಕ್ಕೆ ನನ್ನ ವಾರ್ಡಲ್ಲಿ ಯಾರೋ ನನ್ನ ಆತ್ಮೀಯರು ನನಗೆ ಬೇಕಾಗಿರೋಂಥವ್ರು ಸುಮಾರು ನನ್ನ ವೋಟರ್ಸ್ಗೆ ನಾವೇ ಹಾಕ್ಸಿದ್ದೀವಿ. 10 ಸತಿ ಕೇಳಿದ್ದೀನಿ. ಒಂದು ನಮ್ಮ ಹತ್ರ ಅಕ್ಲಾಮೆಂಟ್ ಇಕ್ಕಿದ್ದಾರೆ. ಒಬ್ಬ ಹೆಂಗಸರು ಅವರ ಗಂಡ ತೀರ್ಕೊಂಡಿರ್ತಾನಂತ ಪಾವತಿ ವರ್ಷದು.
ಅವರು ಸುತ್ತಿ ಅವ್ರ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ನಗರಸಭೆ ಸುತ್ತುತ್ತಾ ಇದ್ದಾರೆ. ಅವ್ರದ್ದು ಎಲ್ಲಿದೇನಪ್ಪ ಒಂದು ದಾಖಲೆ ಅವ್ರು ಕಡಿತ ಎಲ್ಲಿದೆ ಅಂತ ಒಬ್ಬ ಅಧಿಕಾರಿಗೂ ಕೂಡ ಅವ್ರು ಒಪ್ಕೊತಾ ಇಲ್ಲ. ನನ್ನ ಹತ್ರ ಇದೇನು ಈ ಥರ ಆಗಿದೆ ಅಂತ ಸ್ಟೇಟಸ್ ಕೂಡ ಹೇಳೋದಕ್ಕೆ ಒಬ್ಬ ಅಧಿಕಾರಿ ಕೂಡ ಹೇಳ್ತಾ ಇಲ್ಲ. ನಾನು ಬೆಳಗ್ಗೆ ಸ್ವಲ್ಪ ನಾನು ಗಲಾಟೆ ಮಾಡಿದಾಗ ಯಾವ್ದಾದ್ರು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಪೊಲೀಸ್ ಕಂಪ್ಲೇಂಟ್ ನಾನು AC ಅವ್ರಿಗೂ ಹೇಳಿದ್ದೀನಿ, AC ಅವರು ಹೇಳಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೂಡ ತರಿಸ್ತೀನಿ. ಆಕೆ ಪಾಪ ಕೆಲಸಕ್ಕೆ ಹೋಗಿದ್ದಾರೆ, ಅವ್ರು ಬಂದಿದ ತಕ್ಷಣ ನಾನು ಕಂಪ್ಲೇಂಟ್ ಕೊಡಿಸ್ತೀನಿ ಸತಿ ನೋಡಿ. ಎಲ್ಲ ಈ ಸಾರ್ವಜನಿಕ ನಿಮ್ಮನ್ನು ಮುಖಾಂತರ ತಿಳ್ಕೊಂಡ್ರೆ ಈ ಥರ ಒಂದಲ್ಲ, ಇದು ನೂರಾರು ಜನರು ಈ ಥರ ಅಲಿತಾ ಇದ್ದಾರೆ ಪ್ರತಿದಿನ ಅಲ್ಲಿಗೆ. ಅವ್ರ ಅರ್ಜಿಗಳು ನಮ್ಮ ಕಡಿತಗಳಿಲ್ಲ ಅಂತ. ಯಾಕೆ ಕಡಿತಗಳಿಲ್ಲ? ಯಾರು ಎತ್ಕೊಂಡು ಹೋಗ್ತಾರೆ? ಅಲ್ಲಿ ಕಳ್ಳರಿದಾರ? ಮತ್ತು ಯಾರಿದ್ದಾರೆ ಅಲ್ಲಿ ದಳ್ಳಾಳಿಗಳು ಎತ್ಕೊಂಡು ಹೋಗ್ತಾರ? ಯಾರು ಬ್ರೋಕರ್ಗಳು ಎತ್ಕೊಂಡು ಹೋಗ್ತಾರೆ? ಯಾರು ಅದಕ್ಕೆ ಇದಕ್ಕೆ ಹೊಣೆ ಯಾರು? ಇದಕ್ಕೆ ಒಪ್ಕೊಳಕ್ಕೆ ಯಾರು ಒಪ್ಕೊಳ್ತಾನೆ ಇಲ್ಲ ನಮ್ಮ ಅಧಿಕಾರಿಗಳೇ. ಅದಕ್ಕೋಸ್ಕರ ಜಿಲ್ಲಾಡಳಿತಕ್ಕೂ ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು. ಇನ್ನೊಂದು ಪೇಪರ್ಲೆಸ್ ಏನು ನಮ್ಮ ಸರ್ಕಾರ ಏನು ಆದೇಶ ನೀಡಿದೆ ಸ್ವೀಕೃತಿ, ಇವಾಗ ಎಲ್ಲ ನೀವು DC ಆಫೀಸು ತಾಲೂಕು ಆಫೀಸು ನೋಡಿದ್ದೀರಿ, ಯಾವುದೇ ಖಾತೆಗಳು ಹಾಕಿ ವಿತೌಟ್ ನಿಮಗೆ ಬರೀ ನೇರವಾಗಿ ಸಿಸ್ಟಮಲ್ಲೇ ಎಂಟ್ರಿ ಮಾಡ್ಕೊತಾರೆ. ನೀವು ಅಲ್ಲೇ ಏನಾದ್ರು ದಾಖಲೆಗಳಿಲ್ಲ ಅಂದರೆ ಅಲ್ಲೇ ರಿಜೆಕ್ಟ್ ಮಾಡಿ ಅಲ್ಲೇ ಕಳಿಸ್ತಾರೆ. ನಮ್ಮಲ್ಲಿ ಸುಮ್ಮನೆ ಟಪಾಲಲ್ಲಿ ಇಸ್ಕೊಂಡು ದಾಖಲೆಮೆಂಟ್ ಕಳಿಸ್ತಾರೆ. 70 ದಿನ ಆಗಲಿ 1-3 ತಿಂಗಳು ವರ್ಷ ಆಗಲಿ ಅಲ್ಲೇ ಬಿದ್ದಿರುತ್ತೆ. ಸುತ್ತು ಅವ್ರಿಗೆ ಯಾರು ಅವಶ್ಯಕತೆ ಇದ್ದಾರೆ ಅವ್ರು ಅದರಿಂದನೇ ಬಿದ್ದು ಅಧಿಕಾರಿ ಟೇಬಲ್ಗೆಲ್ಲ 1000 ಸಲ ಸುತ್ತ ಮೇಲೆ ಅದು ಒಂದು ಹಂತಕ್ಕೆ ಬಂದು ನಿಂತ್ಕೊಳುತ್ತೆ. ಯಾಕೆ ಸಿಸ್ಟಮು? ಯಾಕೆ ಜನಕ್ಕೆ ಇನ್ನೂ ಯಾವಾಗ ನಾವು ಇದನ್ನೇ ಜನರಿಗೆ ಈ ಥರ ನಡೀತಾ ಇದ್ದರೆ ಜನರಿಗೆ ಇನ್ನು ಯಾವಾಗ ನಾವು ನ್ಯಾಯ ಒದಗಿಸ್ತೀವಿ? ಸಕಾಲಕ್ಕೆ ಯಾವ ಸಕಾಲ ಅಂದರೆ ಏನು? ಎಕ್ಸ್ಪೆಷಲ್ ನಮ್ಮ ನಗರಸಭೆ ಎಲ್ಲ ನೋಡಿರ್ತೀರ ನಾವು. ಸಕಾಲ ಕೌಂಟ್ರೆಲ್ಲ ನೋಡಿದ್ದೀರಾ ನೀವು? ಅದಷ್ಟು ದಿನ ಬರ್ತೀರಾ? ಒಂದು ಸಕಾಲ ಕೌಂಟ್ರ್ ಓಪನ್ ಮಾಡೋಕ್ಕೆ ನಮ್ಮ ನಗರಸಭೆಯಲ್ಲಿ ಇವತ್ತು ಅಷ್ಟು ವರ್ಷಗಳಿಂದ ಬೇಡಿಕೆ ಇಕ್ಕರು ಯಾರು ಓಪನ್ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಅದು ಏನು ಒತ್ತಡನೋ ಅದರಿಂದ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕೇಳಿದಾಗೆಲ್ಲ ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಕೊತಾ ಇದ್ದಾರೆ. ನೀವು ನೋಡ್ಬೋದು ನಗರಸಭೆಯಲ್ಲಿ ಕಸದ ಮೂಲೆಗಳು ಬಿದ್ದಿರುತ್ತೆ. ಎಲ್ಲ ಆಸ್ತಿಗಳ ಕಡತಗಳು ಅವರೆಲ್ಲ ಪಾಪ ನಮ್ಮ ಮನೆಗಳಲ್ಲಿ ಒಂದು ಸ್ವತ್ತಿನ ಆಸ್ತಿ ಅಂತ ನಾವು ಎಷ್ಟೊಂದು ಜೋಪಾನವಾಗಿ ನೋಡ್ಕೊತೀವಿ. ಅಂಥ ಆಸ್ತಿನ ಎತ್ಕೊಬಂದು ಇಲ್ಲಿ ಬೀದಿಯಲ್ಲಿ ಸುತ್ತಿರುತ್ತೆ. ಬೀದಿಯಲ್ಲಿ ಕಸ ಸುದ್ದಿಗೆ ಸುದ್ದಿರ್ತಾರೆ ನಮ್ಮ ನಗರಸಭೆಯಲ್ಲಿ. ಇದ್ರ ಬಗ್ಗೆ ಯಾರು ಕಣ್ಣೇ ಕಾಣಿಸ್ತಾರೆ. ಅಧಿಕಾರಿಗಳು ನಮ್ದೇನೂ ಇಲ್ಲ ಅಂತ ಓಡಾಡ್ಕೊಂಡಿದ್ದಾರೆ. ಇದನ್ನ ಆಡಳಿತ ನಡೆಸೋರು ಅಷ್ಟೇ ಅದು ಬೇಜವಾಬ್ದಾರಿಯಾಗಿದ್ದಾರೆ. ಅವ್ರಿಗೆ ಇನ್ನೂ ಇದ್ರ ಮೇಲೆ ಪರಿಜ್ಞಾನನೇ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ರನ್ನೇನು ನಡೆಯಲ್ಲ, ಬೇರೆ ಉದಾಸೀನವಾದ ಹೇಳಿಕೆಗಳು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಿನ ಅಂತ ಉದಾಸೀನ ಹೇಳ್ಕೊಡ್ತೀರಾ? ಅದು ಯಾರಿಗೆ ಜನರಿಗೆ ಇನ್ನು ಯಾವ ಥರ ನ್ಯಾಯ ಕೊಡಿಸ್ತಾರೆ? ಅಭಿವೃದ್ಧಿಯನ್ನು ಫಸ್ಟಿಗೆ ಸರ್ವಿಸ್ ನಾವೇನೋ ನಗರಸಭೆಯಲ್ಲಿ ಅವ್ರು ಕಟ್ಟೋವಂಥ ದುಡ್ಡಲ್ಲಿ ಏನೇ ಅವ್ರನ್ನ ಕಟ್ತಾರೆ, ಟ್ಯಾಕ್ಸ್ ನಮಗೆ ತೆರಿಗೆ ರೂಪದಲ್ಲಿ ಕಟ್ತಾ ಇದ್ದಾರೆ. ಅಂಥದ್ದು ತೆರಿಗೆ ನಾವು ಅಭಿವೃದ್ಧಿನೇ ಮಾಡಬೇಕು. ನಮ್ಮ ನಗರಸಭೆ ಅಧಿಕಾರಿಗಳು ಸಂಬಳನೂ ಕೊಡ್ತಾ ಅದೇ ಆಗಿದೆ. ಅವ್ರು ಕೊಟ್ಟು ಜನರಿಗೆ ಕೊಡೋವಂಥ ದುಡ್ಡು ಅವ್ರು ತೆರಿಗೆ ಕೊಟ್ಟು ಅವ್ರ ಆಸ್ತಿಗಳಿಗೆ ಅವರೇ ಪಾಪ ಕಾವಲಿರಬೇಕು ಅಂದರೆ ಯಾವ ಥರ? ಅವರ ಆಸ್ತಿಗಳ ಕಡಿತಗಳನ್ನು ಕಾಪಾಡ್ಕೊತದ್ದು ಜವಾಬ್ದಾರಿ ನಮ್ಮ ನಗರಸಭೆ ಅಧಿಕಾರಿಗಳದ್ದು, ನಮ್ಮ ನಗರಸಭೆದು. ನಮಗೆ ಬರೆಯುವಂಥ ಆಧಿಕ ಅದು. ಅವ್ರ ಕಡಿತಗಳು ಅವ್ರ ಟ್ಯಾಕ್ಸ್ ಕೊಡೋದಕ್ಕೆ ಅವ್ರು ಮುದ್ದಾಗಿ ಬಂದ್ರೂ ಆ ವ್ಯವಸ್ಥೆ ನೋಡಬೇಕು. ನಾವು ಸುಗಮವಾಗಿ ಅವ್ರ ಹತ್ರ ಟ್ಯಾಕ್ಸ್ ಕಟ್ಕೊಳಕ್ಕೆ ಅವ್ರನ್ನ ನೀವು ಬಿಸ್ತಲ್ಲಿ ಅವ್ರು ನಿಂತ್ಕೊಂಡು ಅದನ್ನು ನೋಡಿ ಕ್ಯೂವಲ್ಲಿ ನಿಂತ್ಕೊಬೇಕು ಅವ್ರು ಕಟ್ಕೊಬೇಕಂದ್ರೆ. ಆ್ಯಕ್ಚುಲಿ ನಮ್ಮಲ್ಲಿ ಕರವಸೂಲಿಗಾರರು ಅಂತಲೇ ಒಂದು 5-6 ಜನ ಇದ್ದಾರೆ. ನಮ್ಮಲ್ಲಿ ಫಸ್ಟ್ ಎಲ್ಲ ನೋಡ್ತಾ ಇದ್ದೆ ನಾವು ಮನೆಗೆ ಹೋಗಿ ವಸೂಲಿ ಮಾಡ್ತಾಯಿದ್ರು, ಕಾಸು ದುಡ್ಡು ವಸೂಲಿ ಮಾಡಿ. ಇವಾಗ ಅದು ಬೇಜವಾಬ್ದಾರಿ. ಆ ಬಗ್ಗೆ ನಮ್ಮಲ್ಲ ಇರುವಂಥ 6 ವಾರ ಅವರಿಗೆ ಆ ಪರಿಜ್ಞಾನ ಇಲ್ಲ ಅಂತ ಕಾಣಿಸ್ತಾ ಇದೆ. ಅವ್ರು ಆರಾಮಾಗಿ ಫ್ಯಾನ್ ಕೆಳಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಬೆಳಿಗ್ಗೆ ಆಯ್ತಾ ಸಾಯಂಕಾಲ ಆಯ್ತಾ ಅಂತ ನೋಡೋದು ಹೋಗ್ತಾ ಇದ್ದಾರೆ. ನಗರದಾದ್ಯಂತ ಕಸದ ರಾಶಿಗಳು ರಾರಾಜಿಸುತ್ತಿವೆ. ಕಚೇರಿಯಲ್ಲಿ ಫೈಲುಗಳು ಕಸದ ಮಾದರಿಯಲ್ಲಿ ಎಲ್ಲೆಂದರಲ್ಲೇ ಎಸೆದು ಬಿಟ್ಟಿದ್ದಾರೆ. ಜನರು ಕಂದಾಯ ಕಟ್ಟೋಕೆ ಸಾಲುಗಟ್ಟಿ ನಿಲ್ಲಬೇಕಿದೆ. ಮೊದಲು ಮನೆಗೆ ಹೋಗಿ ಕಂದಾಯ ವಸೂಲಿ ಮಾಡುತ್ತಿದ್ದರು. ಅಂಗಡಿಗಳು ಹರಾಜಾಕಿ 2 ತಿಂಗಳಾದರೂ ಅಂಗಡಿಗಳ ತೆರವು ಮಾಡಿಸಿಕೊಟ್ಟಿಲ್ಲ. ಕೇಳಿದರೆ ಕೋರ್ಟ್ ಮುಖ ತೋರಿಸುತ್ತಾರೆ. ಯಾವುದೇ ಒಂದು ಸಣ್ಣ ಕೇಸ್ ಇವರಿಗೆ ಕಾರಣವಾಗಿ ಬಿಟ್ಟಿದೆ. ನಗರಸಭೆಗೆ ಬರಬೇಕಾದ ಆದಾಯವನ್ನ ಕಟ್ಟುನಿಟ್ಟಾಗಿ ವಸೂಲಿ ಮಾಡುತ್ತಿಲ್ಲ. ರಸ್ತೆಗಳು ಕೊಚ್ಚೆ ಗುಂಡಿಗಳಾಗಿವೆ. ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ರೆಡಿಯಾಗಿರೋ 700ಕ್ಕೂ ಹೆಚ್ಚು ಬಿ ಖಾತೆಗಳು ಧೂಳು ಹಿಡಿಯುತ್ತಿವೆ. ಜಿಲ್ಲಾಡಳಿತ ಕೂಡಲೇ ಈ ಕಡೆ ಗಮನ ಹರಿಸಿ ಸಾರ್ವಜನಿಕರ ಕೆಲಸಗಳು ನಡೆಯುವಂತೆ ನೋಡಿಕೊಳ್ಳಬೇಕು. ಇಲ್ಲ ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಿಸುವ ದಿನಗಳು ದೂರವಿಲ್ಲ ಎಂದು ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ PU ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್.
ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುರು ಪೌರ್ಣಮಿ ಪ್ರಯುಕ್ತ ಕೈವಾರದಲ್ಲಿ ನಡೆಯುತ್ತಿರುವ ಗುರುಪೂಜಾ ಸಂಗೀತೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಸೂರ್ಯ ಯಾವುದೇ ಭೇದ ಮಾಡದೆ ಎಲ್ಲರಿಗೂ ಒಂದೇ ಬೆಳಕನ್ನು ನೀಡುತ್ತಾನೆ. ಪ್ರಕೃತಿಯಲ್ಲಿ ಯಾವುದೇ ಭೇದವಿಲ್ಲ, ಮಾನವರಲ್ಲಿ ಭೇದವಿದೆ. ಮಾನವರಲ್ಲಿ ಸಾಮರಸ್ಯಕ್ಕಾಗಿ ಗುರುಚಿಂತನೆ ಅಗತ್ಯವಿದೆ ಎಂದು ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ರವರು ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಡೆದ ಗುರು ಪೌರ್ಣಮಿ ಪ್ರಯುಕ್ತ ಬೆಳಗಿನಿಂದಲೇ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಯಿತು. ನಂತರ ನಡೆದ ಗುರು ಪೂಜಾ ಮಹೋತ್ಸವದಲ್ಲಿ ಸದ್ಗುರು ತಾತಯ್ಯನವರಿಗೆ ವಿಶೇಷ ಅಭಿಷೇಕವನ್ನು ಸಲ್ಲಿಸಲಾಯಿತು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು ಮುಂತಾದ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಸಮರ್ಪಿಸಲಾಯಿತು. ರಾಜೋಪಚಾರ, ಅಷ್ಟವಧಾನ ಸೇವೆ ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಆಂಧ್ರ, ತಮಿಳುನಾಡು, ಇತರೆ ಸ್ಥಳಗಳಿಂದ ಬಂದಿದ್ದ ಸಹಸ್ರಾರು ಭಕ್ತಾದಿಗಳು ಗುರುಪೂಜೆಯಲ್ಲಿ ಭಾಗವಹಿಸಿದ್ರು. ಬೆಳಿಗ್ಗೆ ಸಂಕೀರ್ತನ ಪ್ರದಕ್ಷಿಣೆ ನಡೆಸಲಾಯಿತು. ಗುರು ಪೌರ್ಣಮಿ ಪ್ರಯುಕ್ತ ನಡೆದ ಗುರುಪೂಜಾ ಸಮಾರಂಭದಲ್ಲಿ ಗುರು ಸಂದೇಶವನ್ನು ನೀಡಿ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ಮಾತನಾಡಿ, ಭಾರತದ ಸನಾತನ ಪರಂಪರೆಯಲ್ಲಿ ಗುರು ಶಿಷ್ಯರಿಗೆ ಬಹಳ ಮಹತ್ವವಿದೆ. ನಮ್ಮಲ್ಲಿರುವ ಚಂಚಲವಾದ ಬುದ್ಧಿಯನ್ನು ಹೋಗಲಾಡಿಸಲು ಗುರು ಧ್ಯಾನದಿಂದ ಆತ್ಮಚಿಂತನೆಯನ್ನು ಮಾಡಬೇಕು. ಭಗವಂತನ ಚರಿತೆಗಳನ್ನು ಭಕ್ತಿಯಿಂದ ಕೇಳುವ ಭಕ್ತರನ್ನು ರಕ್ಷಿಸುವ ಹೊಣೆ ಭಗವಂತನದೇ ಆಗಿರುತ್ತದೆ. ಭಗವಂತನ ಕಥಾಶ್ರವಣ ಭಕ್ತ, ಭಗವಂತನ ಕೀರ್ತನದ ಭಕ್ತ, ಭಗವಂತನ ಪೂಜಿಸುವ ಭಕ್ತ, ಭಗವಂತನ ನಾಮಸ್ಮರಣೆ ಮಾಡುವ ಭಕ್ತ, ಈ 4 ರೀತಿಯ ಭಕ್ತರು ಪಾವನರು ಎಂದು ಕೈವಾರ ತಾತಯ್ಯನವರು ಬೋಧಿಸಿದ್ದಾರೆ ಎಂದರು. ಬಂದಿದ್ದೇವೆ ಅಂಥ ಪುಣ್ಯ ದಿನ ಇವತ್ತು. ನಾವೆಲ್ಲರೂ ಕೂಡ ನಮ್ಮ ಸ್ವಾರ್ಥ ಇದೆ.
ನಮಗೆ ಏನಾದರೂ ಒಂದು ದಾರಿಯನ್ನು ತೋರಿಸ್ಬೇಕು, ನಮಗೆ ಒಳ್ಳೆ ಮಾರ್ಗವನ್ನು ತೋರಿಸ್ಬೇಕು, ಚಿಂತನೆ ಮಾಡಬೇಕು, ಗುರುಗಳ ಚಿಂತನೆ ಮಾಡಬೇಕು ಅಂಥ ಪುಣ್ಯ ದಿನ ಏನಾದರೂ ಇವತ್ತು ಸಿಕ್ಕಿದ್ರೆ, ಏನಾದರೂ ನಮಗೆ ಅನುಗ್ರಹ ಸಿಕ್ಕರೆ ಸಾಕು ಅಂತ ನಾವೆಲ್ಲರೂ ಬಂದಿದ್ದೇವೆ. ಇಂಥ ಪುಣ್ಯದ ದಿನ ಗುರುಗಳು ಸ್ವೀಕಾರ ಮಾಡ್ತಾರೆ. ಅವ್ರ ಉಪದೇಶವನ್ನು ಇಷ್ಟೇ ಅವರು, ಅಪ್ಪ ನೀನು ನಾವೆಲ್ಲ ಕಾಯ್ಕೊಂಡಿದ್ದೇವೆ, ಎಲ್ಲ ಜೀವರಾಶಿಗಳಿಗೂ ಅವರ ಅರಿವು ತಿಳಿಯಬೇಕು, ಅವರ ಮಾರ್ಗ ತಿಳಿಯಬೇಕು, ಅವ್ರ ಮುಕ್ತಿಯನ್ನು ಪಡಿಬೇಕು ಅಂತಕ್ಕಂಥದ್ದೇ ಸದ್ಗುರುಗಳ ಒಂದು ಚಿಂತನೆ. ಅವ್ರ ಚಿಂತನೆಯೇ ಅದು. ನಿಮಗೋಸ್ಕರ ಕಾಯ್ಕೊಂಡಿದ್ದಾರೆ. ಅಂಥ ಗುರುಗಳು ಇವತ್ತು ತಾವೆಲ್ಲರೂ ಬಂದಿದ್ದೀವಿ. ಬಂದಾಗ ಏನಪ್ಪ, ಯಾವ ರೀತಿಯಾಗಿ ಗುರುಪೂಜೆಯ ಅಂಗವಾಗಿ ಗೋಷ್ಠಿ ಗಾಯನವನ್ನು ಶಾಸ್ತ್ರೀಯವಾಗಿ ವಿದ್ವಾಂಸರುಗಳಿಂದ ನಡೆಯಿತು. ಗುರುಪೌರ್ಣಮಿ ಪ್ರಯುಕ್ತ ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ಅಭಿಷೇಕ, ರಾಜೋಪಚಾರ, ಅಷ್ಟವಧಾನ ಸೇವೆ ಸಮರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕೈವಾರ ಕ್ಷೇತ್ರದಿಂದ ಪ್ರಕಟವಾಗುವ ಮಲ್ಲಾರ ಮಾಸ ಪತ್ರಿಕೆಯ 25ನೇ ವರ್ಷದ ವಿಶೇಷ ಸಂಚಿಕೆಯನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಹಾಗೂ ಸಂಪಾದಕರಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿರವರು ಬಿಡುಗಡೆ ಮಾಡಿದರು. ಮಲ್ಲಾರ ಪತ್ರಿಕೆಯ ಲೇಖಕರನ್ನ ಸನ್ಮಾನಿಸಲಾಯಿತು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ತನ್ನದೇ ಆದ ಒಂದು ವಿಶಿಷ್ಟ ಸ್ಥಾನವಿದೆ. ಭಾರತ ದೇಶದಲ್ಲಿ ತಂದೆ ತಾಯಿಗಳ ನಂತರ ಗುರುಗಳಿಗೆ ವಿಶೇಷ ಸ್ಥಾನ ನೀಡುತ್ತಾರೆ. ಇವತ್ತು ಗುರುಪೂರ್ಣಿಮಾ. ವಿಶೇಷವಾಗಿ ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದಲ್ಲಿನ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ದೇವಸ್ಥಾನದಲ್ಲಿ ಗುರುಪೂಜಾ ಮಹೋತ್ಸವದ ಅಂಗವಾಗಿ ಸಂಗೀತೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಕೈವಾರ ತಾತಯ್ಯನವರಿಗೆ ಗುರುಭಕ್ತಿಯನ್ನು ಸಮರ್ಪಿಸಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಇವತ್ತು ಗುರುಪೂರ್ಣಿಮೆಯಾಗಿರುವುದರಿಂದ ಸಂಜೆ ವಿಶೇಷ ಕಾರ್ಯಕ್ರಮಗಳು ನಡೆಯುವುದರಿಂದ ಆಂಧ್ರ, ತಮಿಳುನಾಡು, ಕೇರಳ ಮತ್ತಿತರ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೈವಾರ ಕ್ಷೇತ್ರಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಇವತ್ತು ಗುರುಪೂರ್ಣಿಮೆಯಾಗಿರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಕೈವಾರ ತಾತಯ್ಯನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿರುವುದು ವಿಶೇಷವಾಗಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ರಸ್ತೆ ಕಾಮಗಾರಿ ನಡೆಸುತ್ತಿದ್ದ ವೇಳೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಜೆಸಿಬಿ ಹೊಡೆದಿದ್ದರಿಂದ ವಿದ್ಯುತ್ ಪ್ರವಹಿಸುತ್ತಿದ್ದ ಕಂಬವೊಂದು ನೆಲಕ್ಕುರುಳಿದೆ. ಸದ್ಯಕ್ಕೆ ಯಾವ ವಾಹನವೂ ಆ ರಸ್ತೆಯಲ್ಲಿ ಸಂಚರಿಸದ ಕಾರಣ ಭಾರಿ ಅನಾಹುತವೊಂದು ತಪ್ಪಿದೆ. ಅದು ಎಲ್ಲಿ ನಡೆದಿದೆ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ತಾಲೂಕು ಅಂಗರೇಕನ ಬಳಿ ರಸ್ತೆ ಕಾಮಗಾರಿ ನಡೆಸುತ್ತಿದ್ದ ಜೆಸಿಬಿಯೊಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಂಬವೊಂದು ಮುರಿದು ಮತ್ತೊಂದು ಕಂಬಕ್ಕೆ ಸಂಪರ್ಕದಲ್ಲಿದ್ದ ಲೈನ್ ಸಪೋರ್ಟ್ನಿಂದ ಅರ್ಧಕ್ಕೆ ನಿಂತುಕೊಂಡಿದೆ. ರಸ್ತೆ ಕಾಮಗಾರಿಗೂ ಮೊದಲು ಮೋರಿಯೊಂದನ್ನು ವಿಸ್ತರಿಸಲು ಇದ್ದ ಮೋರಿಯನ್ನ ಕಿತ್ತು ಹೊಸ ಮೋರಿ ನಿರ್ಮಾಣಕ್ಕಾಗಿ ಪರ್ಯಾಯ ರಸ್ತೆ ನಿರ್ಮಾಣ ವೇಳೆ ರಸ್ತೆ ಪಕ್ಕವಿದ್ದ ಗಿಡ ಗಂಟೆಗಳನ್ನು ತೆಗೆಯುವಾಗ ಹಿಂದಕ್ಕಿದ್ದ ವಿದ್ಯುತ್ ಕಂಬವನ್ನು ಗಮನಿಸದೆ ಜೆಸಿಬಿ ಚಾಲಕ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯುತ್ ಪ್ರವಹಿಸುತ್ತಿದ್ದ ಕಂಬ ಅರ್ಧಕ್ಕೆ ಕಟ್ಟಾಗಿ ಲೈನ್ನಲ್ಲೇ ತಗುಲಿಕೊಂಡಿದೆ. ಕೂಡಲೇ ಜೆಸಿಬಿ ಮುಂದಕ್ಕೆ ಚಲಿಸಿದೆ. ಆ ವೇಳೆಗೆ ರಸ್ತೆಯಲ್ಲಿ ಯಾವ ವಾಹನವೂ ಸಂಚಾರ ಮಾಡಿಲ್ಲ. ಇಲ್ವೆಂದಿದ್ರೆ ವಿದ್ಯುತ್ ಹರಿದು ಜೆಸಿಬಿ ಚಾಲಕನ ಜೊತೆಗೆ ಸಾರ್ವಜನಿಕರ ಜೀವಕ್ಕೂ ಕುತ್ತು ಬರುತ್ತಿತ್ತು. ಕೂಡಲೇ ಬೆಸ್ಕಾಂ ಕಚೇರಿಗೆ ಮಾಹಿತಿ ನೀಡಿ ವಿದ್ಯುತ್ ಸಂಚಾರ ನಿಲ್ಲಿಸದಿದ್ದರೆ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಇನ್ನು ರಸ್ತೆ ಕಾಮಗಾರಿ ಗುತ್ತಿಗೆದಾರರು ಮುನ್ನೆಚ್ಚರಿಕೆ ಪರಿಕರಗಳನ್ನು, ಮುನ್ಸೂಚನೆ ಫಲಕಗಳು ಹಾಕದೆ ಕೆಲಸ ಮಾಡುತ್ತಿರುವುದು ಇಲ್ಲಿ ಗಮನಿಸಬಹುದು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುರುಪೌರ್ಣಿಮಾ ಮಹೋತ್ಸವದ ಪ್ರಯುಕ್ತ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಶ್ರದ್ಧಾ ಭಕ್ತಿಯಿಂದ ಅಪಾರ ಜನಸ್ತೋಮ ಸರತಿ ಸಾಲಿನಲ್ಲಿ ನಿಂತು ಕ್ಷೀರಾಭಿಷೇಕ ಮಾಡಿ ಬಾಬಾರವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ತಮ್ಮ ಹರಕೆಗಳು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಭಾಗ್ಯನಗರ ಪಟ್ಟಣದ 1ನೇ ವಾರ್ಡಿನ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುರುಪೌರ್ಣಿಮಾ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು.
ಜುಲೈ 10ರಂದು ಗುರುವಾರ ಬೆಳಿಗ್ಗೆ ಬಾಬಾರವರಿಗೆ ಪ್ರವೀಶ್ ಪಾಂಡೆ ಅರ್ಚಕತ್ವದಲ್ಲಿ ಸುಪ್ರಭಾತ ಸೇವೆ, ಕಂಕಾಡರತಿ, ಮೂಲದೇವರಿಗೆ ಅಭಿಷೇಕ ಬೆಳಿಗ್ಗೆ 6:30ರಿಂದ 7ಕ್ಕೆ ಕ್ಷೀರಾಭಿಷೇಕ, ವಿಷ್ಣು ಸಹಸ್ರನಾಮ ಪಾರಾಯಣ, ಮಹಿಳೆಯರಿಂದ ಬಾಬಾರವರ ಭಜನೆ ಗೀತೆಗಳು ಹಾಗೂ 9 ಗಂಟೆಗೆ ಮಹಾಮಂಗಳಾರತಿ ನಡೆಯಿತು. ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಶೀಲಾ ಸುಬ್ಬಾರೆಡ್ಡಿ ಮತ್ತು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕುಟುಂಬದವರಿಂದ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದ್ದು, ಅಪಾರ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಬಾಬಾರವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಗುರು ಪರಂಪರೆಗೆ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ಭಜನೆ, ಸಾಮೂಹಿಕ ವಿಷ್ಣು ಸಹಸ್ರನಾಮ, ದೇವರ ಕೀರ್ತನೆಗಳು ಕಾರ್ಯಕ್ರಮಗಳು ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ಪುರಸಭೆ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು, ಗೂಳೂರು ರಮೇಶ್ ಬಾಬು, ಲಕ್ಷ್ಮೀ ನರಸಿಂಹಪ್ಪ, ನರೇಂದ್ರ, ಪುರಸಭೆ ಸದಸ್ಯರಾದ ನಂಜುಂಡಪ್ಪ, ಅಮರನಾಥ್, ಶಿವರಾಮರೆಡ್ಡಿ ಮತ್ತಿತರರು ಇದ್ದರು. ಇರೋ 25 ವರ್ಷ ಆಯಿತು. 25 ವರ್ಷದಿಂದ ಮೂಲ ವಿಗ್ರಹ ಸ್ಥಾಪನೆ ಮಾಡಿ 22 ವರ್ಷ ಆಯಿತು. 22 ವರ್ಷದಿಂದ ಸತತವಾಗಿ ನಮ್ಮ ಶಿರಡಿ ಸಾಯಿ ಸೇವಾ ಟ್ರಸ್ಟ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಸುಮಾರು ಒಂದು ಗುರುಪೌರ್ಣಿಮೆಗೆ ಸುಮಾರು ಒಂದು 25 ಸಾವಿರ ಮೇಲೆ ಜನಗಳು ಇಲ್ಲಿ ಬಂದು ಬಾಬಾ ಅವರ ಆಶೀರ್ವಾದ ಪಡೆದು ಬಾಬಾ ಅವರ ಕೃಪೆಗೆ ಪಾತ್ರರಾಗ್ತಾರೆ. ಎಲ್ಲ ಈ ನೆರವೇರಿಸೋಕ್ಕೆ ನಮ್ಮ MLA ಸುಬ್ಬಾರೆಡ್ಡಿಯವರು ಪ್ರತಿ ವರ್ಷ ಸುಬ್ಬಾರೆಡ್ಡಿಯವರು ಪ್ರತಿ ವರ್ಷ ನಮಗೆ ಈ ಪ್ರಸಾದ ಅವರೇ ಸೇವಾಕರ್ತರಾಗ್ತಾರೆ. ಹಾಗೂ ಅನೇಕ ಭಕ್ತಾದಿಗಳು ಈ ಸುಬ್ಬು, ಈ ನ್ಯೂಸ್ ಟಿವಿ, ಭಾಗ್ಯನಗರ. ಕೆನರಾ ಬ್ಯಾಂಕ್ ಸ್ಥಾಪನೆಯಾಗಿ 120 ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ 120ನೇ ವಾರ್ಷಿಕೋತ್ಸವದ ಪ್ರಯುಕ್ತ CSR ಯೋಜನೆ ಸ್ಥಾಪಿತ ಸಾಮಾಜಿಕ ಜವಾಬ್ದಾರಿ ಯೋಜನೆಯಡಿಯಲ್ಲಿ ಪೆರೇಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆ ಪೆರೇಸಂದ್ರ ಪ್ರೌಢಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕಾಗಿ 10 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಕೆನರಾ ಬ್ಯಾಂಕ್ ಸ್ಥಾಪನೆಯಾಗಿ 120 ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಹಳೆ ಪೆರೇಸಂದ್ರ ಸರ್ಕಾರಿ ಪ್ರೌಢಶಾಲೆ ಕಾಂಪೌಂಡ್ ನಿರ್ಮಾಣಕ್ಕೆ 10 ಲಕ್ಷ ರುಗಳನ್ನು ಚೆಕ್ ಮುಖಾಂತರ ದೇಣಿಗೆ ನೀಡಿದರು. ಕೆನರಾ ಬ್ಯಾಂಕ್ ಸ್ಥಾಪನೆಯಾಗಿ 120 ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾಧಿಕಾರಿ PN ರವೀಂದ್ರ ಮಾತನಾಡಿ, ಗುರು ಪೌರ್ಣಮಿಯಂದೇ ಗುರು ಬೋಧನಾ ಶಾಲೆಗೆ ಕೆನರಾ ಬ್ಯಾಂಕ್ ವತಿಯಿಂದ ಚೆಕ್ ವಿತರಣೆ ಮಾಡುವ ಕಾರ್ಯಕ್ರಮ ಮೂಡಿ ಬಂದಿರುವುದು ಗುರುಗಳಿಗೆ ಸಲ್ಲಿಸುವ ಗೌರವದಾಯಕವಾಗಿದ್ದು, ಈ ಹಣ ಸಂಪೂರ್ಣವಾಗಿ ಕಾಂಪೌಂಡ್ ನಿರ್ಮಾಣಕ್ಕೆ ಬಳಕೆಯಾಗಬೇಕು ಮತ್ತು ಕಾಮಗಾರಿ ಗುಣಮಟ್ಟವಾಗಿ ನಡೆಸಬೇಕು. ಮುಖ್ಯವಾಗಿ ಹಳೆ ಪೆರೇಸಂದ್ರ ಸರ್ಕಾರಿ ಪ್ರೌಢಶಾಲೆಯನ್ನೇ ಗುರುತಿಸಿ ಚೆಕ್ ನೀಡಿದ ಕೆನರಾ ಬ್ಯಾಂಕ್ಗೆ ಧನ್ಯವಾದಗಳನ್ನು ಸಲ್ಲಿಸೋಣ ಎಂದರು. ನಾವು ಮುಕ್ತಿಯನ್ನು ಪಡೀಲಿಕ್ಕೆ ಬಹಳಷ್ಟು ದೇವರುಗಳನ್ನು ನಾವು ಜಪಿಸಂಥದ್ದು, ಮಂತ್ರಗಳನ್ನು ಪಠಿಸ್ತಕ್ಕಂಥದ್ದು, ಹೀಗೆ ಮಾಡ್ತಾನೆ ಇರ್ತೀವಿ. ಆದರೆ ಮುಕ್ತಿ ಸಿಗಬೇಕು ಅಂದರೆ ಗುರುವಿನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ, ಗುರು ಹಾಕಿಕೊಟ್ಟ ಗುರಿ ನಾವು ತಲುಪಿದರೆ ಅದೇ ನಾವು ಗುರುಗಳಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಗೌರವ. ಹಾಗಾಗಿ ಇವತ್ತು ಗುರುಪೂರ್ಣಿಮೆಯ ಶುಭ ದಿನದಂದು ಇರ್ತಕ್ಕಂಥ ಶ್ರೀಯುತ ಅಶೋಕ್ರವರು ಇವತ್ತು 10 ಲಕ್ಷ ರೂಪಾಯಿಗಳ ಒಂದು ಚೆಕ್ ಅನ್ನ ಈ ಶಾಲೆಗೆ ಗುರುಪೂರ್ಣಿಮೆಯ ದಿನದಿಂದ ಕೊಡಬೇಕು ಅಂತೇಳಿ ಸಂಕಲ್ಪ ಆಗಿದೆಯಲ್ಲ, ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಆ ದಿನ ಇವತ್ತೇ ಕೂಡಿ ಬಂದಿರೋದು ತುಂಬ ಸಂತೋಷ ತಂದಿದೆ. ಹಾಗಾಗಿ ಈ ವೇದಿಕೆ ಮೇಲಿರ್ತಕ್ಕಂಥ ಕೆನರಾ ಬ್ಯಾಂಕ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಶೋಕ್ ಕುಮಾರ್ ಚೆಕ್ ವಿತರಿಸಿದ್ರು. ಕಾರ್ಯಕ್ರಮದಲ್ಲಿ DDPI ನಿಂಗರಾಜಪ್ಪ, BEO ಸುಕನ್ಯಾ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ವೆಂಕಟಕೃಷ್ಣ, ಕೆನರಾ ಬ್ಯಾಂಕ್ FLC ಸಮನ್ವಯಾಧಿಕಾರಿ ಕವಿತಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗರತ್ನಮ್ಮ, ಉಪಾಧ್ಯಕ್ಷ B ವೆಂಕಟಪತಿ, PDO ವಿಜೇಂದ್ರ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುರು ಪೌರ್ಣಿಮಾ ಅಂಗವಾಗಿ ಕೋಲಾರ ನಗರದ ಸಾಯಿಬಾಬಾ ಮಂದಿರದಲ್ಲಿ ಗುರುವಾರ ವಿಶೇಷ ಪೂಜೆ, ಅದ್ದೂರಿ ಹೂವಿನ ಅಲಂಕಾರ, ವಾದ್ಯ ಗೋಷ್ಠಿ ಏರ್ಪಡಿಸಲಾಗಿದ್ದು, ಬಾಬಾ ದರ್ಶನಕ್ಕೆ ಸುಮಾರು 25,000ಕ್ಕೂ ಮೀರಿದ ಭಕ್ತ ಸಾಗರ ಹರಿದು ಬಂದಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೋಲಾರ ನಗರದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಮುಂಜಾನೆಯಿಂದಲೇ ಗುರುವಿನ ಕೃಪೆ ಪಡೆಯಲು ಸಹಸ್ರಾರು ಮಂದಿ ಸರದಿ ಸಾಲಿನಲ್ಲಿ ನಿಂತಿದ್ದು ಕಂಡುಬಂತು. ಬಾಬಾ ಮಂದಿರದಿಂದ ರೈಲ್ವೆ ನಿಲ್ದಾಣದವರೆಗೂ ಜನರು ಸಾಲುಗಟ್ಟಿ ನಿಂತಿದ್ದರು.
ಮುಂಜಾನೆಯ ಅಭಿಷೇಕ ಗುರು ಭಜನೆಯೊಂದಿಗೆ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡಿದ್ದು ಸಾಯಿಬಾಬಾ ಮೂರ್ತಿ ಹಾಗೂ ಇಡೀ ದೇವಾಲಯವನ್ನು ಲಕ್ಷಾಂತರ ಮೌಲ್ಯದ ವಿವಿಧ ರೀತಿಯ ಹೂಗಳಿಂದ ವಿಶಿಷ್ಟ ರೀತಿಯಲ್ಲಿ ಅಲಂಕರಿಸಗೊಳಿಸಲಾಯಿತು. ಸುಗಮ ದರ್ಶನಕ್ಕೆ ಅನುಕೂಲವಾಗಲೆಂದೇ ಪೊಲೀಸರು ಮಂದಿರದ ಮುಂಭಾಗ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಭಕ್ತರು ಸರದಿ ಸಾಲಿನಲ್ಲಿ ಮುನ್ನಡೆಯಲು ಸಕಲ ವ್ಯವಸ್ಥೆ ಮಾಡಲಾಗಿತ್ತಾದರೂ ಸರದಿ ಸಾಲು ರೈಲ್ವೆ ನಿಲ್ದಾಣದವರೆಗೂ ಸಾಗಿದ್ದು ಅಪಾರ ಸಂಖ್ಯೆಯ ಭಕ್ತರು ಗುರುವಿನ ದರ್ಶನ ಪಡೆದರು. ದೇವಾಲಯದ ಮುಂಭಾಗದ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಪೊಲೀಸರೊಂದಿಗೆ 50ಕ್ಕೂ ಹೆಚ್ಚು ಮಂದಿ ಬಾಬಾ ಭಕ್ತರ ಸೇವಾದಳ ಕಾರ್ಯಕರ್ತರು ನಿರಂತರವಾಗಿ ಶ್ರಮಿಸಿದ್ದು ಸರಾಗವಾಗಿ ದರ್ಶನ ವ್ಯವಸ್ಥೆ, ಬರುವ ಭಕ್ತಾದಿಗಳಿಗೆ ವಿಭೂತಿ ತೀರ್ಥ ಪ್ರಸಾದ ನೀಡಿಕೆಯ ಉಸ್ತುವಾರಿಯನ್ನು ವಹಿಸಿದ್ದರು. ಎಲ್ಲರಿಗೂ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನಿಕಟಪೂರ್ವ ಅಧ್ಯಕ್ಷ ಹಾಗೂ ಅಫೆಕ್ಸ್ ಬ್ಯಾಂಕ್ ನಿರ್ದೇಶಕ ಬ್ಯಾಲಹಳ್ಳಿ ಗೋವಿಂದೇಗೌಡ ಹಬ್ಬದೂಟದ ವ್ಯವಸ್ಥೆ ಮಾಡಿಸಿದ್ದು ವಿಶೇಷವಾಗಿತ್ತು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ದೇಶದಾದ್ಯಂತ ಇಂದು ಪ್ರಗತಿಪರ ಕಾರ್ಮಿಕ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಕೆಲವು ಕಡೆ ಭಾರತ್ ಬಂದ್ ಆಚರಿಸಿ ಸರ್ಕಾರಕ್ಕೆ ತೀವ್ರತರ ಎಚ್ಚರಿಕೆ ನೀಡಿದರೆ, ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಸಿಐಟಿಯು ಕಾರ್ಮಿಕ ಸಂಘಟನೆ ರಸ್ತೆ ತಡೆ ನಡೆಸಿ ಬಂಧನಕ್ಕೊಳಗಾದರು. ಕೇಂದ್ರ ಸರ್ಕಾರ ಕೈಗೊಂಡಿರುವ 4 ಪ್ರಮುಖ ಕಾರ್ಮಿಕ ವಿರೋಧಿ ನೀತಿಗಳ ಜೊತೆಗೆ ರೈತರ ಕೃಷಿ ಕಾಯ್ದೆ ತಿದ್ದುಪಡಿ, ಕೈಗಾರಿಕಾ ವಲಯಗಳಿಗೆ ಕೃಷಿ ಭೂಮಿ ನೀಡುವುದನ್ನು ವಿರೋಧಿಸಿ ಪ್ರಗತಿಪರ ಸಂಘಟನೆಗಳು ಬುಧವಾರ ಕರೆ ನೀಡಿದ ಭಾರತ್ ಬಂದ್ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಸಿಐಟಿಯು, ಅಕ್ಷರ ದಾಸೋಹ, ಅಂಗನವಾಡಿ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳನ್ನು ಖಂಡಿಸಿದರು. ಪ್ರತಿಭಟನೆಯಲ್ಲಿ ಬಿಸಿಯೂಟ ನೌಕರರ ಸಂಘದ ಅಧ್ಯಕ್ಷೆ ಮಂಜುಳಾ, ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ, ತಾಲೂಕು ಅಧ್ಯಕ್ಷೆ ಮುನಿಲಕ್ಷ್ಮಮ್ಮ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನೆ ಸಮಯ ಮೀರುತ್ತಿದ್ದಂತೆ ಪೊಲೀಸರು ಕೆಲ ಹೋರಾಟಗಾರರನ್ನ ಬಂಧಿಸಿ ಬಿಡುಗಡೆ ಮಾಡಿದ್ರು. ಇಡೀ ದೇಶದಾದ್ಯಂತ ರೈತರ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನು ಇಟ್ಟು ದೇಶವ್ಯಾಪಿ ಮುಷ್ಕರನ ಮಾಡ್ತಾ ಇದ್ವಿ. ಅದರಂತೆ ಈ ದಿನ ನಾವು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರೈತರು ಕಾರ್ಮಿಕರು ಅಂದರೆ ಬಿಸಿಯೂಟ, ಅಂಗನವಾಡಿ, ಕರ್ನಾಟಕ ಪ್ರಾಂತ ರೈತ ಸಂಘ, ಹಳ್ಳಿ ಮಕ್ಕಳ ಸಂಘದ ವತಿಯಿಂದ ಈ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ಕೇಂದ್ರ ಸರ್ಕಾರ ಬಂದ ಮೇಲೆ ರೈತ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಮಿಕರ ಕಾನೂನುಗಳು 21 ಕಾನೂನುಗಳು ಏನಿತ್ತು ಆ ಕಾನೂನುಗಳನ್ನು ತೆಗೆದು ಇವತ್ತು 4 ನೀತಿ ಸಂಹಿತೆ ಕಾನೂನುಗಳನ್ನು ಇವತ್ತು ಜಾರಿ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ಆ 4 ಕಾನೂನುಗಳನ್ನು ಜಾರಿ ಮಾಡಿದ್ರೆ ಎಲ್ಲ ಸಂಘ ಎಲ್ಲ ವಿಧದಲ್ಲಿ ರಂಗದಲ್ಲಿ ಕೆಲಸ ಮಾಡೋಂಥ ನೌಕರಿಗೆ ದೊಡ್ಡ ಪೆಟ್ಟಾಗುತ್ತದೆ, ಅವ್ರು ಬೀದಿ ಹೋಗೋಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಆ ಕಾನೂನನ್ನು ವಾಪಸ್ ಪಡಿಬೇಕು. ಹಾಗೆ ರೈತರು ದೆಹಲಿಯಲ್ಲಿ ಸುಮಾರು 1 ವರ್ಷದ ಕಾಲ ಸುಮಾರು 780 ಜನ ಆ ಹೋರಾಟದಲ್ಲಿ ಮರಣ ಒಪ್ಪಿದ್ರು. ಆಗ ನರೇಂದ್ರ ಮೋದಿ ಸರ್ಕಾರ ಆ ಕಾನೂನುಗಳನ್ನು ವಾಪಸ್ ಪಡಿತೀನಿ ಅಂತೇಳಿ ಹೇಳ್ದಂಥ ಸರ್ಕಾರ ಕೊನೆಗೆ ಇದುವರೆಗೂ ಆ ಕಾನೂನುಗಳನ್ನು ವಾಪಸ್ ಮಾಡಲಿಲ್ಲ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ.
ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ದೇಶವನ್ನು ಕಟ್ಟಿ ಬೆಳೆಸುವ ಮಕ್ಕಳ ವಿದ್ಯಾಭ್ಯಾಸದ ದಿನಗಳಲ್ಲಿ ಯಾವುದೇ ರೀತಿಯ ಕೊರತೆಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಸಂಪಾದನೆಯ ಒಂದಿಷ್ಟು ಭಾಗ ಸಮಾಜ ಸೇವಕ್ಕೆ ಮುಡಿಪಾಗಿಡುವ ಭಾವನೆ ಎಲ್ಲರಲ್ಲಿ ಬರಬೇಕು. ಸಮಾಜ ಸೇವೆಯ ಭಾವನೆ ಹೊಂದಿರುವ ವ್ಯಕ್ತಿ ಒಳ್ಳೆಯ ನಾಗರಿಕನಾಗಿ ಬೆಳೆಯುತ್ತಾನೆ ಎಂದು ಚಿಕ್ಕಬಳ್ಳಾಪುರದ ಸಮಾಜ ಸೇವಕ ಭಾಸ್ಕರ್ ತಿಳಿಸಿದರು. ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಕಳೆದ 4 ವರ್ಷಗಳಿಂದ ಒಂದು ದಿನ ನಿಗದಿಪಡಿಸಿ ವಾಡಿಕೆಯಂತೆ ಪ್ರತಿ ವರ್ಷ ವಿವಿಧ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸುತ್ತಿದ್ದಾರೆ ಎಂದು ಗುರುವಾರದಂದು ತಾಲೂಕಿನ ಮರಸನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕಾಗಿ ಮುಂದೆನೂ ಇದೇ ರೀತಿಯಾಗಿ ಸಹಕಾರ ಕಲ್ಪಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವರ್ಗದವರಾದ ಮಂಜುನಾಥ್, ಲಕ್ಷ್ಮೀ, ಪವಿತ್ರ ಹಾಗೂ ಮಲ್ಲಿಕಾರ್ಜುನ, ವೆಂಕಟೇಶ್, ಸೃಜನ್ ರೆಡ್ಡಿ, ಜಯಸೂರ್ಯ, ವೆಂಕಟಶಿವ ರೆಡ್ಡಿ, ಪುನೀತ್, ವೇಣುಗೋಪಾಲ್, ನವೀನ್ ಕುಮಾರ್, ವೆಂಕಟ ಚಲಪತಿ ಇದ್ದರು. ಕಾಂಗ್ರೆಸ್ ಮುಖಂಡ ಜೋಳದ ಕೃಷ್ಣಪ್ಪ ಮನೆ ಮೇಲೆ ಕೇಂದ್ರ ಕಂದಾಯ ಅಧಿಕಾರಿಗಳ ದಾಳಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರದ ದಿಗೂರು ಮನೆ ಮೇಲೆ ದೆಹಲಿಯ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸಿ ಅಧಿಕಾರಿಗಳಿಂದ ದಾಳಿ ಮಾಡಲಾಗಿದ್ದು, ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ವಿದೇಶಗಳಿಂದ ಅಕ್ರಮವಾಗಿ ಜೋಳ ಆಮದು ಮಾಡಿಕೊಳ್ಳುತ್ತಿರುವ ಜೋಳದ ಕಿಟ್ಟಿ, ದಾಖಲೆ ಬಿಲ್ಗಳು ಇಲ್ಲದೆ ಅಕ್ರಮವಾಗಿ ಆಮದು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆ ವಂಚಿಸುತ್ತಿದ್ದಾರೆಂಬ ಗುಮಾನಿ ಮೇಲೆ ದಾಳಿ ನಡೆಸಲಾಗಿದೆ ಎನ್ನಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕಾಣಿಸಿಕೊಂಡಿದ್ದ ಜೋಳದ ಕಿಟ್ಟಿ ಎಂದೇ ಪ್ರಚಲಿತರಾಗಿರುವ ಅವರು ಇತ್ತೀಚೆಗೆ ಪಕ್ಷದ ಚಟುವಟಿಕೆಗಳಿಂದಲೂ ದೂರವಿದ್ದರು ಎನ್ನಲಾಗಿದೆ. ಗುಡಿಬಂಡೆ ಪಟ್ಟಣದ ಅಮಾನಿ ಬೈರಸಾಗರ ಬಳಿಯ ಕೋಡಿ ಗಂಗಾಧರೇಶ್ವರ ದೇಗುಲ ಆವರಣದಲ್ಲಿ ಬಲಿಜ ಸಂಘದ ಬಸವನ ಗುಡಿಯ ಕೈವಾರ ತಾತಯ್ಯ ದೇವಾಲಯ, ಬೆಟ್ಟದ ಕೆಳಗಿನ ಪೇಟೆಯ ಸಾಯಿರಾಮ ಬಾಬಾ ಭಜನೆಯ ಮಂದಿರ ಹಾಗೂ ಆದಿನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಗುರು ಪೌರ್ಣಮಿಯನ್ನು ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ವಿವಿಧ ದೇವಾಲಯಗಳಲ್ಲಿ ಬಾಬಾ ದೇವರಿಗೆ ಬೆಳಿಗ್ಗೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಿದರು. ವಿವಿಧ ಭಜನೆ ತಂಡಗಳು ಭಜನೆ, ವಿಷ್ಣು ಸಹಸ್ರನಾಮ ಸೇರಿದಂತೆ ದೇವರ ನಾಮಗಳನ್ನು ಮತ್ತು ಸಂಕೀರ್ತನೆಗಳನ್ನು ಹಾಡಿದರು. ಸಾಯಿಬಾಬಾ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಿದರು. ಗುರು ಪೌರ್ಣಮೆಯ ಅಂಗವಾಗಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನ 20ನೇ ವರ್ಷದ ಗುರು ಪೌರ್ಣಮಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದರು. ದೇವಾಲಯಗಳ ಬಳಿ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗ ಸಹ ಮಾಡಲಾಯಿತು. 106 ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಗ್ಯಾರಂಟಿಗಳು ಚುನಾವಣೆ ಗಿಮಿಕ್ ಅಷ್ಟೇ. ಹಿಮಾಚಲ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಂದ ಸರ್ಕಾರಗಳು ದಿವಾಳಿ ಎದ್ದೋಗಿವೆ. ನಿಖಿಲ್ ಕುಮಾರಸ್ವಾಮಿ ಗಂಭೀರ ಆರೋಪ. ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ದಾಳಿ ರಾಜಕೀಯ ಪ್ರೇರಿತ. ನರೇಂದ್ರ ಮೋದಿ, ಅಮಿತ್ ಶಾ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ ಮುಖಂಡರು. ದಾಳಿ ನಿಲ್ಲಿಸದಿದ್ದರೆ ರಾಜ್ಯ ವ್ಯಾಪ್ತಿ ಉಗ್ರ ಹೋರಾಟ ಎಚ್ಚರಿಕೆ. ನಗರಸಭೆಯಲ್ಲಿ ಸಕಾಲ ಅರ್ಜಿಗಳ ವಿಲೇವಾರಿ ವಿಳಂಬ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕಡತಗಳೇ ಮಾಯ ಎಂಬ ಹೇಳಿಕೆ. ಪೌರಾಯುಕ್ತರ ವಿರುದ್ಧ ತಿರುಗಿಬಿದ್ದ ನಗರಸಭೆ ಸದಸ್ಯ. ಸೂರ್ಯನಿಂದ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ಬೆಳಕು. ಪ್ರಕೃತಿಯಲ್ಲೂ ಭೇದವಿಲ್ಲ, ಮಾನವರಲ್ಲಿ ಭೇದವಿದ್ದು ಸಾಮರಸ್ಯಕ್ಕಾಗಿ ಗುರುಚಿಂತನೆ ಅಗತ್ಯವಿದೆ. ಕೈವಾರ ಧರ್ಮಾಧಿಕಾರಿ ಡಾ ಎಂ.ಆರ್. ಜಯರಾಮ್ ಅಭಿಮತ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.